ಖುಷಿ. ಏನು ಹೆಸರು 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 ಕಾವ್ಯ. ಯಾವರು? ಇಲ್ಲೇ ಆರೋಳಿ ತಾವು. ಹೌದಾ? ಎಷ್ಟು ದೂರ ಇಲ್ಲಿಂದ? 7 ಕಿಲೋಮೀಟ್ರಾ? ಏನು ನಿಮ್ಮ ಊರಲ್ಲಿ ಅಭಿವೃದ್ಧಿ ಏಳೋ ಬೀಳೋ? ಬೀಳ. ಬಿತ್ಕೊಳ್ಳೋದು ಹೆಂಗ್ರೆ? ಯಾಕೆ? ಅಧಿಕಾರಿಗಳು ಅಭಿವೃದ್ಧಿ ಮಾಡಿಸಿಲ್ಲ, ರಾಜಕಾರಣಿಗಳು ಏನ್ ಮಾಡ್ತಾವ್ರೆ? ಅವ್ರನ್ನೇ ಹೋಗಿ ಕೇಳ್ಬೇಕೆ? ಅವ್ರು ನಿಮ್ಮನ್ನ ಕೇಳಕ್ ಬಂದಿಲ್ವೇ? ಪರವಾಗಿಲ್ಲ, ನಮ್ಮ ಆರೋಳ್ಳಿ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಈಗ ಗಡತ್ತಾಗೆ ಇದು ಏನಾಗ್ತಾ ಇದೆ ದೇಶದಲ್ಲಿ ಡೈಲಿ ಬೆಳಗ್ಗೆ ಆಯ್ತತೆ, ಕತ್ಲ ಆಯ್ತತ, ಮಧ್ಯಾಹ್ನ ಆಯ್ತತ, ಸಾಯಂಕಾಲ ಆಯ್ತತ. ಏನ್ ಗಲಾಟೆ ಆಗ್ತಾ ಇದೆ ಗೊತ್ತಾ? ಪ್ರತಿಭಟನೆ ಆಗ್ತಾ ಇದೆ ಗೊತ್ತಾ? ಗೊತ್ತಿಲ್ವಾ? ಏನ್ ಓದ್ತಾ ಇದೀರಾ? ಫಸ್ಟ್ ಪಿ ಯು. ಯಾವ್ದು ತಗೊಂಡಿದ್ದೀರಾ? ಆರ್ಟ್ಸಾ? ಬಿಡಿ, ನಿಮಗೆ ನೀಟ್ ಎಕ್ಸಾಮ್ ನೀಟಾಗಿರಲ್ಲ. ಯಾರವ ಅಂಕಲ್ ಅಂದವ ನೋಡಿ, ಇಲ್ಲಿ ನಿಂತಾರ ನೋಡಿ, ಇವ್ರು ಅಂಕಲ್ಲು, ನಾನು ಇನ್ನು ಹುಡುಗ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಲೋಕೇಶ್. ಲೋಕಕ್ಕೆ ಈಶಾ ಲೋಕೇಶ. ಯಾವರು? ಬಳ್ಳಾರಿ ಏನ್ರಿ? ಇಲ್ಲಿ ಹಾರೋಳ್ಳಿಲಿ ಏನ್ ಮಾಡ್ತಿದ್ರಿ? ಆಸ್ಪತ್ರೆಗೆ ಬಂದಿದ್ರಿ? ಯಾಕೆ ಬಳ್ಳಾರಿಲಿ ಆಸ್ಪತ್ರೆ? ನೀವು ಇಲ್ಲೇ ಇರೋದಾ? ಅಲ್ಲಿಂದನೇ ಹಾರೋಳ್ಳಿಗೆ ಆಸ್ಪತ್ರೆಗೆ ಬಂದ್ರಾ? ಬಳ್ಳಾರಿಯಿಂದ? ಅದಕ್ಕೆ ಅಲ್ಲಿ ಆಸ್ಪತ್ರೆ ಇಲ್ವಾ? ಇಲ್ಲಿ ಬರ್ಕೊಟ್ಟಾರ? ಕರೆ ಹೇಳ್ರಿ. ಅದಕ್ಕೆ ಇಲ್ಲಿ ಬರ್ಕೊಟ್ರು? ಕರೆ ಹೇಳ್ರಿ. ಮತ್ತ ಸುಳ್ಳು ಇಲ್ಲಿಗೆ ಯಾವ ಆಸ್ಪತ್ರೆ? ಇಲ್ಲಿ ದಯಾನಂದ. ಬಳ್ಳಾರಿಯಿಂದ ದಯಾನಂದ ಆಸ್ಪತ್ರೆ ಬರ್ಕೊಟ್ರ ನೋಡ್ರಿ. ಇಲ್ಲೇ ಸಿಕ್ತಲ್ರಿ. ಮತ್ತ ಮೇಜರ್ ಪ್ರಾಬ್ಲಮ್ ಬಳ್ಳಾರಿಯಿಂದ ನಮ್ಮ ಹಾರೋಳ್ಳಿಗೆ ಇನ್ನು ನೆನ್ನೆ ತಾಲೂಕು ಆಗೋದಿದು. ಇಲ್ಲಿಗೆ ಬಂದಾರ ಇವ್ರು ಆಸ್ಪತ್ರೆಗೆ. ಇರ್ಲಿ ದಯಾನಂದ್ ಸಾಗರ್ ಅಲ್ಲಿಗೆ ಬಂದ್ರಣ್ಣ. ಏನು ಹುಷಾರಿರ್ಲಿಲ್ಲಣ್ಣ? ಸರಿ. ಏನು ಹಂಗೆ ನೋಡಕತ್ತೀರಿ? ಯಾವ್ರು ನಿಮ್ದು? ಊರು ಅಕರ. ಓ ಅಕ್ಕ, ಏನತ್ತಮ್ಮ ಹೆಸರು? ಮೊಹಮ್ಮದ್ ಸುಫಿಯಾನ್. ಯಾವರು? ಕನಕಪುರ. ಹಾರೋಳ್ಳಿನ ಹತ್ರ ನಿಮ್ಗೆ? ಇಲ್ಲ. ನಿಮ್ಮ ತಾಲೂಕು ಯಾವುದು? ಗೊತ್ತಿಲ್ಲ. ಕನಕಪುರ ಅಲ್ಲ, ಕನಕಪುರನೇ ತಾಲೂಕು. ತಾನಪುರ ತಾಲೂಕಾ? ಬಿಡು, ನಾವು ಹಾರೋಳ್ಳಿ ಕಡೆ ಕಣ. ನಮಸ್ಕಾರ ಅಜ್ಜಿ, ಚೆನ್ನಾಗಿದ್ದೀರಾ? ಮೇಡಮ್ ನಮಸ್ಕಾರ. ಬೆಂಡೆಕಾಯಿ ಹೀರೆಕಾಯಿ ತಗೊಂಡು ಎಲ್ಲಿ ಹೊಂಟ್ರು? ಅಮ್ಮ, ಏನ್ ನಿಮ್ಮ ಹೆಸರು? ಪುಟ್ಟಮ್ಮ. ಎಲ್ಲಿ ಮನ? ಮಂಡ್ಯ. ನೀವು ಮಂಡ್ಯದವ್ರ? ಇದೇ ಕೈಲಿ ಹಾರೋಳ್ಳಿರೇ ಇಲ್ವಾ? ಎಲ್ಲ ಬರೀ ಬೇರೆ ಸಿಗ್ತಾವ್ರಲ್ಲ. ಮಂಡ್ಯದಿಂದ ಇಲ್ಲಿ ತಮ್ಮಾರ ಮನೆಗೆ ಬಂದ. ಪುಟ್ಟಮ್ಮ, ಕಾಸು ಬಂತ? 2000. ಖುಷಿ ಬತ್ತೈತಾ ಇಲ್ವಾ? ಬತ್ತೈತೆ. ತಿಂಗಳ ಬತ್ತೈತಾ? ಯಾಲೇ 2-3 ತಿಂಗಳಿಂದ ಬಂದಿರಲ್ಲ. ಈ ತಿಂಗಳು 1 ತಿಂಗಳು ಹಾಕವ್ರೆ. ಹೌದಾ? ಪೆನ್ಷನ್ ದುಡ್ಡು ಅದು ಹಾಕಿಲ್ಲ ಸರ್ ಇನ್ನ. ನಮ್ಗೆ ಕೆಲವ್ರಿಗೆ ಹಾಕವ್ರೆ, ಕೆಲವ್ರಿಗೆ ಹಾಕಿಲ್ವಾ? ಹಾಕಿಲ್ಲ. ಸರಿ ಮೇಡಮ್, ನಿಮ್ದು ಯಾವ್ರು? ಏನ್ ಹೆಸರು? ನೋಡ್ರಿ, ನಾಚ್ಕೊಂಡ್ರೆ ನಾಚಿಕೆ ಎಲ್ಲ ಹಾರೋಳ್ಳಿಯಿಂದ ಆಚಿಕೆ, ಆಯ್ತಾ? ಇಲ್ಲಿ ಏನಿದ್ರು ನೋಡಿ. ಯಾವ್ರು? ಅಭಿವೃದ್ಧಿ ಪ್ರಾಬ್ಲಮ್ ಏನ್? ನಿಮ್ ಪ್ರಾಬ್ಲಮ್? ಊರು ಬಸ್ ಇಲ್ವಾ? ಅದನ್ನ ಹೇಳಿ. ಮತ್ತೆ ಊರಲ್ಲಿ ರೋಡು ತಾರು ಹಾಕವ್ರ, ನೀರು ಬತ್ತೈತಾ? ಆಗಳಪ್ಪ, ನಮ್ ಕಷ್ಟ ಕೇಳಕ ಬಂದೆ ನಾನು. ಹೇಳ್ರ ವಿದ್ಯಾರ್ಥಿಗಳೇ, ಮಕ್ಕಳೇ, ಬಂಧು ಮಿತ್ರರೇ, ಏನ್ ಹೆಸರು? ದೀಪಿಕಾ. ಎಲ್ಲಿ ಮನೆ? ಹಾರೋಳ್ಳಿನೇನಾ? ಹಾರೋಳ್ಳಿ ಅಭಿವೃದ್ಧಿ ಚೆನ್ನಾಗಾಗ್ತಿದ್ಯಾ? ಸೂಪರ್ ಆಗಿದೆ ಅಂದ್ರೆ ಯಾವ ತರ ಇದೆ? ಹೇಳಕ್ಕೆ ಆಗಲ್ವೇ? ಹೇಳಕ್ಕಾಗದೇ ಇರುವಂತ ಪ್ರಾಬ್ಲಮ್ಗಳಿದಾವ ಇಲ್ಲಿ. ಹೌದು, ಬಸ್ ಸ್ಟ್ಯಾಂಡ್ ಅಲ್ಲೇ ನೋಡಿ ಎಷ್ಟು ಪ್ರಾಬ್ಲಮ್ ಐತೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳ್ಬೇಕು ಏನೇನು ಅಂತ, ಅದಕ್ಕೆ ಬಂದಿರೋದು ನಾವು. ಏನೋ ಪಾಪ ನಿಮ್ಗೆಲ್ಲ ಬೋರ್ ಆಗಬಾರ್ದು ಅಂತ ಒಂಚೂರು ನಗಿಸ್ತಾ ಇದೀನಿ. ಇರ್ಲಿ, ಹೇಳಿ. ಬೇಡ, ಏನೇನು ಪ್ರಾಬ್ಲಮ್ ಹೇಳಿ. ತಗಳಪ್ಪ, ನಾಚಕ ಏನ್ ಹೇಳ್ಬೇಕು ಹೇಳಿ. ನಾ ಹೇಳ್ತೀನಿ ಅಂದ್ಬಿಟ್ಟು ನಾಚಕ ನಿಂತ್ಕೊಬಿಡ್ತು ಹುಡುಗಿ. ಏನ್ ಹೆಸರು? ದೀಪಿಕಾ. ಅಮ್ಮಂಗೆ 200 ರೂಪಾಯಿ ಕಾಸು ಬತ್ತೈತಾ? ಬರ್ತಾ ಇಲ್ಲ. ಹೋಗ್ಲಿ ಬಿಡು, ಆಯ್ತು. ಮೇಡಮ್, ಫೋನೇ ಬಂದಿಲ್ಲ. ಸುಮ್ನೆ ಅವಾಗಿಂದ ಫೋನ್ ಹಿಂಗ್ ಹಿಡ್ಕೊಂಡು ಕುತ್ಕೊಂಡವ್ರೆ. ಎಲ್ಲಿ ಬಂದು ನಮ್ಮನ್ನ ಮಾತಾಡ್ಸ್ಬಿಡ್ತಾರೋ ಅಂತ. ಏನ್ ನಿಮ್ಮ ಹೆಸರು? ಸಿಂಚನ. ಯಾವರು? ಇದೇ ಊರಾ? ಹೇಳಿ ಸಿಂಚನ ಅವ್ರೆ, ಏನ್ ನಿಮ್ ಪ್ರಾಬ್ಲಮ್? ನಿಮ್ದು ಅಂದ್ರೆ ಮೀನ್ಸ್ ನಿಮ್ ಊರಲ್ಲಿ ಅಭಿವೃದ್ಧಿ, ರೋಡು, ರಸ್ತೆ, ಗುಂಡಿ, ಗುಡಾಣ ಎಲ್ಲ ಪ್ರಾಬ್ಲಮ್ ಇದೆ. ಎಲ್ಲ ಪ್ರಾಬ್ಲಮ್ ಏನಾ? ಸರ್ಕಾರ ಇರೋದೇ ಪ್ರಾಬ್ಲಮ್. ಫಸ್ಟ್ ಆಫ್ ಆಲ್ ಸರ್ಕಾರ ಇರೋದೇ ಪ್ರಾಬ್ಲಮ್. ಮತ್ತಂದ್ರೆ ಯಾರು ಇರ್ಬೇಕಿತ್ತು? ನಾವಿರ್ಬೇಕಿತ್ತ? ಎಜುಕೇಶನ್ ಮಾಡಿರೋರು ಇರ್ಬೇಕು. ಓದಿರೋರು ಇರ್ಬೇಕು ಅಂತಿದ್ದೀರಾ? ಆಮೇಲೆ
ಮತ್ತೆ ನಮ್ಮ ಪ್ರಜೆಗಳ್ದು ಏನೇನು ಕಷ್ಟ ಕಷ್ಟದಿಂದ ಮೇಲ್ ಬಂದಿರೋರು ತಿಳ್ಕೊಂಡು ಅಲ್ಲಿ ಆ ಸ್ಥಾನದಲ್ಲಿ ಕುತ್ಕೊಂಡಿರೋ ಕಷ್ಟ ಗೊತ್ತಿದ್ದವ್ರು ಆ ಸ್ಥಾನದಲ್ಲಿ ಕೂರ್ಬೇಕು ಅಂತ ಹೇಳ್ತಾ ಇದ್ರಿ. ಇಲ್ಲ ಅಂದ್ರೆ ಎಲ್ಲ ನಷ್ಟ ಆಗ್ಬಿಡುತ್ತೆ ಅಂತ. ನಷ್ಟನೇ ಆಯ್ತಾ ಇರೋದು. ಹೆಂಗಾಯ್ತದೆ? ಎಲ್ಲಾನು ಪ್ರತಿಯೊಂದು ನಷ್ಟ. ಎಲ್ಲತ್ರಲ್ಲೂ ಇವಾಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ತವ್ರೆ. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್. ಎಲ್ಲ ಒಂದು ತಿನ್ನೋ ಪದಾರ್ಥಗಳಿಂದನೆಲ್ಲ ಜಾಸ್ತಿ ರೇಟೇ ಮಾಡ್ಬಿಟ್ಟವ್ರೆ. ಇವಾಗ ಅಂತದ್ ಬಡ ನಾವೆಲ್ಲ ತಡ್ಕೋಬಹುದು. ಏನ್ ಓದ್ತಿದ್ಯಾ ಪುಟ? ನಾನ ಪೊಲೀಸ್ ಕೆಲ್ಸಕ್ಕೆ ಅಪ್ಲಿಕೇಶನ್ ಹಾಕಿ. ಬಹಳ ಇಂಪಾರ್ಟೆಂಟ್. ನೀವು ಬಹಳ ಇಂಪಾರ್ಟೆಂಟ್. ಬರವೈಲೆ ಪ್ರತಿಭಟನೆಗಳಾಗ್ತಿರೋದು ನೋಡ್ತಿದ್ಯಾವ? ಏನ್ ಅನಿಸ್ತದೆ? ಪ್ರತಿಭಟನೆ ನಿಜವಾಗ್ಲೂ ನೆಟ್ಟಗಾಯ್ತಿದ್ಯಾ ಇಲ್ಲ ಎಲ್ಲರೂ ದಾರಿ ತಪ್ಪಿ ಹಳ್ಳ ಹಿಡ್ದಿದ್ಯಾ? ದಾರಿ ತಪ್ಪದೇನ್ ತಪ್ಪೇ ಹೋಗ್ಬಿಟ್ಟೈತಾ? ಅಯ್ಯೋ ಅದ್ಯಾಕ? ಸರ್ಕಾರನ ಒಬ್ರು ಪ್ರಜೆಗಳಿಗೋಸ್ಕರ ಇರ್ಬೇಕೆ ಹೊರತು ಸರ್ಕಾರದಿಂದ ಪ್ರಜೆಗಳಾಗ್ಬಿಟ್ಟೈತೆ. ವೇಸ್ಟ್ ಆಗ್ಬಿಟ್ಟೈತೆ. ಅಲ್ಲಿ ದುಡ್ಕೊ ತಿಂತಾರವ್ರಿಗೂ ಕಿತ್ಕೊಂಡ್ ಜೀವನ ಈಗ ಮಾಡ್ತಾರೆ. ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಾವ್ರಲ್ಲ, ಅದ್ರಲ್ಲೆಲ್ಲ ನ್ಯಾಯಯುತವಾಗಿ ಮಾಡ್ತಾವ್ರಾ ಅಥವಾ ಬೇರೆ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇದಾರೆ? ನ್ಯಾಯಯುತವಾಗೈತೆ, ಅವ್ರು ಕರೆಕ್ಟ್ ಆಗೈತೆ. ನ್ಯಾಯಯುತವಾಗಿ ಐತೆ. ಅದ್ಯಾರೋ ಸಿಜೆಪಿ ಅನ್ಕೊಂಡು ಮಾಡ್ತಾವ್ರಲ್ಲ, ಅವ್ರದೆಲ್ಲ ಕರೆಕ್ಟ್ ಆಗೇ ಇದೆಯಾ? ಬಿಜೆಪಿ ಅಲ್ಲ, ಸಿಜೆಪಿ. ಕಾಕ್ರೋಚ್ ನೋಡಿದ್ರ? ಗೊತ್ತಾ ಅದ್ರ ಬಗ್ಗೆ? ಹೌದಾ? ಪೊಲೀಸಿಗೆ ಅಪ್ಲಿಕೇಶನ್ ಹಾಕಿದ್ರಿ. ಈ ಪ್ರಶ್ನೆ ಪತ್ರಿಕೆಗಳೆಲ್ಲ ಸೋರಿಕೆ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ನೀಟ್ದೆಲ್ಲ ಆಯ್ತಲ್ಲ, ಹಂಗೆ ನಿಮ್ದು ಆಗ್ಬೋದು ನಾಳೆಗೆ. ಅದೇ ಈ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗುತ್ತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಲೀಕ್ ಆಗೋದು ಇವಾಗ ಏನೇನು ಕಷ್ಟಗಳಿದೆಯೋ ಅದ್ರ ಬಗ್ಗೆ ಮಾತ್ರ, ರೈತರಿಗೆ ಏನೇನು ಕಷ್ಟ ಇದೆಯೋ ಅದನ್ನ ಮಾತ್ರ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದು ಸಾಲ್ವ್ ಮಾಡೋದು ಬೇಡ. ಅದೇನಕ್ಕೂ ಯೂಸ್ ಇಲ್ಲ. ಫಸ್ಟ್ ಇವಾಗ ಏನಾಗೈತೆ ಅಂದ್ರೆ ರೈತರಿಂದ ಇರೋದು ಕಷ್ಟನ ಫಸ್ಟ್ ರೈತರ ಕಷ್ಟ ಪರಿಹಾರ ಮಾಡಿ ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ ಅಂತ. ಆಮೇಲೆ ವಿಜಯ್ನ ಎಲ್ಲ ವೇಸ್ಟ್ ಅಂತ ಸಿಎಂ ಹೇಳ್ತಾ ಇದ್ರು. ಇವಾಗ ಸಿಎಂ ವೇಸ್ಟ್ ಆಗ್ಬಿಟ್ಟವನೆ. ಯಾವ ಸಿಎಂ ಹೇಳ್ತಾ ಇದ್ರಪ್ಪ? ಡಿಕೆ ಹೇಳ್ತಾ ಇದೀವಿ. ಓ ಹಂಗೆ. ಇವಾಗ ಒಂದ್ ನೋಡಿ, ತಮಿಳ್ನಾಡಲ್ಲಿ ಫುಲ್ ಸೆಕ್ಯೂರಿಟಿ ಬಂದೈತೆ, ಫುಲ್ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಯ್ತೈತೆ. ಅದು ಎಜುಕೇಶನ್ ಮಾಡಿರೋರ್ಗ ಹಂಗಾಗೈತೆ. ಏನು ಎಜುಕೇಶನ್ ಮಾಡ್ದಿರೋನೆ ತಗೊಂಡಾಗ ಸಿಎಂ ಪಟ್ಟದಲ್ಲಿ ನಾವು ಕುಂಡ್ರಿಸಿದೀವಿ. ಫಸ್ಟ್ ಆಫ್ ಆಲ್ ನಮ್ ಜನಗ್ ಬುದ್ಧಿ ಇಲ್ಲ. ನಮ್ ಜನಗಳಿಗೆ 2,000 ಸಿಗ್ತೈತೆ 5,000 ಸಿಗ್ತೈತೆ ಅಂದಿದ ತಕ್ಷಣ ಎಲ್ಲ ತಗೊಂಡೋಗಿ ಓಟ್ನ ಮಾರ್ಬಿಟ್ಟು ಕೂತವ್ರೆ. ಒಂದು ಜೆರಾಕ್ಸ್ ಹಾಕ್ಬಿಟ್ಟು ಕೊಟ್ಬಿಡ್ತೀರಾ ಮೇಡಮ್? ಹೇಳಿ. ಇವಾಗ ಏನ್ ಎತ್ತ ಇಲ್ಲ ಏನು ಇಲ್ಲ, ಪಾಪ ಬಿಡ್ದಿಯಲ್ಲಿ ಇರೋರು ಎಲ್ಲ ಕಷ್ಟ ಬೀಳ್ತಾವ್ರೆ. ಊಟ ಇಲ್ಲ ಏನು ಇಲ್ಲ ಅಂತ ಎಲ್ಲ ಕಷ್ಟ. ಭೂಮಿ ಕೊಡ್ಬೇಕಾ? ಏನ್ ಕೊಡ್ಬೇಕು? ಸಂಪಾದನೆ ಅವ್ರದಾದ್ರೆ ಬಂದ್ ಇಸ್ಕೊಂಡ್ ಹೋಗ್ಲಿ, ಬೇಡ ಅಂತ ಹೇಳಲ್ಲ. ಬಟ್ ನಮ್ ಸಂಪಾದನೆ ಮಾಡಿರೋದನ್ನ ಬೇರೆಯವ್ರು ಕೊಟ್ಟು ನಾವೇನ್ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ಬೇಕು. ನೀವ್ ಯಾರು ಮಾತಾಡ್ಲಿಲ್ಲ, ಚಪ್ಪಾಳೆನಾರು ಹೊಡಿರಿ.